ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮಗೆ ಕೆಲವೊಂದು ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ರಿಬ್ಬನ್ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಕ್ರಂಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ಈ ಥರ ತುಂಬ ರುಚಿಕರವಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ನಾನು 1 ಕಪ್ಪು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಪುಟಾಣಿ ಹಿಟ್ಟು ಹಾಕೊಳ್ಳೋಣಂತೆ, ಮತ್ತು ಅರ್ಧ ಕಪ್ಪು ಬೇಸನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ನೀವು ಖಾರ ಪುಡಿ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಎಳ್ಳನ್ನು ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಹಿಂಗೆ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ, ಒಂದು ಅರ್ಧ ಸ್ಪೂನು. ಇದಾದ ನಂತರ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನು. ಇದೇ ನಾನು ಬಿಸಿ ಮಾಡಿ ಹಾಕ್ಕೋತಾ ಇಲ್ಲ, ಈ ಮಾಮೂಲಿ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ ಈ ಥರ. ಈಗ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಾಗ ನೀವು ಕೈಯಲ್ಲಿ ಈ ಥರ ಹಿಡಿದಾಗ ಒಂದು ಉಂಡೆ ಥರ ಫಾರ್ಮ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸ್ಮೂತಾಗಿರುವಂಥ ಒಂದು ಕಣಕನ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ಮೂತಾಗಿರೋ ಒಂದು ಕಣಕ ರೆಡಿಯಾಗಿದೆ. ನೋಡಿ, ಇದನ್ನು ನಾನು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ನಂದು ಚಕ್ಲಿ ಮಾಡೋ ಮಷಿನ್ಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಅದರೊಳಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಒಳಗಡೆ ನಾನು ರಿಬ್ಬನ್ನ ಪಕೋಡದೊಂದು ಇದು ಇರುತ್ತಲ್ಲ ಮೋಲ್ಡು, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ. ಈಗ ನಾನು ಎಣ್ಣೆನ ಬಿಸಿ ಇಟ್ಕೊಂಡು ಅದರಲ್ಲಿ ಈ ಥರ ಇದು ನೋಡಿ ರಿಬ್ಬನ್ ಪಕೋಡದ ಮೋಲ್ಡಲ್ಲಿ ಹಾಕ್ಕೊಂಡು ಈ ಥರ ತಿರ್ಸ್ಕೊಳ್ತಾ ಹೋಗಬೇಕು. ಇದಕ್ಕೆ ಇಂಥದ್ದೇ ಡಿಸೈನ್ ಅಂತ ಏನೂ ಬರಲ್ಲ. ಈ ಥರ ಒಂದೊಂದು ಬ್ಯಾಚ್ನ ಮಾಡಿ ತಕ್ಕೋಬೋದು. ಈಗ ಎಣ್ಣೆ ಎಲ್ಲ ಬಬಲ್ಸ್ ಬರೋದೆಲ್ಲ ನಿಂತ ತಕ್ಷಣ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಇದನ್ನು ನಾನು ಹೊರಗೆ ತೆಗಿತಾ ಇದ್ದೀನಿ. ಕ್ರಿಸ್ಪಿಯಾಗಿರೋಂಥ ರಿಬ್ಬನ್ ಪಕೋಡ ರೆಡಿಯಾಗಿದೆ. ನೋಡಿ, ಇಷ್ಟು ಫಾಸ್ಟಾಗಿ ಮಾಡ್ಕೋಬೋದು. ಇದನ್ನು ಭಾಳ ಟೈಮ್ ಹಿಡಿಯೋದಿಲ್ಲ. ಇಂಥ ಸ್ನ್ಯಾಕ್ಸ್ಗಳು ಮಾಡ್ಕೊಳ್ಳೋಕ್ಕೆ ದಿವಾಲಿ ಒಳಗೆ ತುಂಬ ರುಚಿಯಾಗಿರುತ್ತೆ. ನೋಡಿ, ತುಂಬ ಕ್ರಂಚಿಯಾಗಿ ಕೂಡ ಇದೆ. ನೋಡಿ, ಈಗ ನಾವು ಚಕ್ಲಿ ಮಾಡೋದು ನೋಡೋಣ. ಇದನ್ನು ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಫಾಸ್ಟಾಗಿ. ಈ ಥರ ಚಕ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿ, ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ 2 ಕಪ್ಪು. 1 ಕಪ್ಪು ನಾನು ಪುಟಾಣಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣಂತೆ, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಖಾರ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಹಿಂಗೆ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು. ಇದಾದ ನಂತರ ಒಂದು ಅಜ್ವೈನ್ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಆಮೇಲೆ ಎಳ್ಳು 1 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. 1-1.5 ಸ್ಪೂನ್ ಹಾಕ್ಕೋಬೋದು ಬೇಕಿದ್ರೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಬಿಸಿ ಎಣ್ಣೆ ಹಾಕ್ಕೋತಾ ಇದ್ದೀನಿ 2 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಇದು ಕೂಡ ಹೀಗೆ ಶೇಪ್ನ ಹೋಲ್ಡ್ ಮಾಡಬೇಕು. ನೋಡಿ, ಈ ಥರ ನಾವು ಕೈಯಿಂದ ಮಾಡಿದಾಗ ಆ ಥರ ನಿಂತ್ಕೋಬೇಕದು. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸ್ಮೂತಾಗಿರೋವಂಥ ಒಂದು ಕಣಕನ ಮಾಡ್ಕೋತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ಈಗ ಅದೇ ಥರ ನಾನು
ಇದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಳಗೆ ಈ ಚಕ್ಲಿ ಒರಳೊಳಗೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಆಯಿಲಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಒಂದು ಪ್ಲೇಟಲ್ಲಿ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಬೋದು. ನೋಡಿ ಈ ಥರ ಚಕ್ಲಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ, ಆ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ ಒಂದೊಂದನ್ನೇ. ಈಗ ಹಾಕಿದಾಗ ನೋಡಿದ್ರಲ್ಲ ಹೇಗೆ ಬಬಲ್ಸ್ ಬರ್ತಾ ಇದೆ ಅಂತ. ಇದನ್ನು ಚೆನ್ನಾಗಿ ಕರಿಬೇಕು. ಇದು ಬಬಲ್ಸ್ ಎಲ್ಲ ಬರೋದು ನಿಂತ್ಕೊಳ್ಳುತ್ತೆ, ಅದಾದ ನಂತರ ಆಗಿದೆ ಅಂತ ಅರ್ಥ. ಚೆನ್ನಾಗಿ ತಿರುವು ಹಾಕ್ಕೊಂಡು ಎರಡು ಕಡೆ ಈ ಥರ ಬೇಯಿಸ್ಕೋಬೇಕು. ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಅದೆಲ್ಲ ಹೋಗಿದೆ ಇವಾಗ. ಈಗ ನಮ್ಮ ಚಕ್ಲಿ ರೆಡಿಯಾಗಿದೆ ನೋಡಿ. ತುಂಬ ರುಚಿಯಾಗಿರೋಂಥ ಚಕ್ಲಿ ರೆಡಿಯಾಗಿದೆ ಮತ್ತು ಭಾಳ ಫಾಸ್ಟಾಗೂ ಆಗುತ್ತೆ, ಅಷ್ಟೊಂದು ಟೈಮ್ನೂ ತೊಗೊಳ್ಳಲ್ಲ. ನೋಡಿ ಕ್ರಂಚಿಯಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೋಡಿ. ಈಗ ನಾನು ಶಂಕರಪೊಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗೋದು ಶುಗರ್ ಪೌಡರು, ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪು. ನೀವು ಬೇಕಂದರೆ 3/4 ಕಪ್ಪು ಹಾಕ್ಕೋಬೋದು. ಮತ್ತು ನಾನು ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪು. ಈಗ ಒಂದು 1/4 ಕಪ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈಗ ನಾವು ಸಕ್ಕರೆ ಜಾಸ್ತಿ ತಿನ್ನೋರು ಒಂಚೂರು ಜಾಸ್ತಿ ಹಾಕ್ಕೋಬೋದು, ಒಂದು 1/4 ಕಪ್ನಷ್ಟು. ನಾವು ಅದ್ರ ಮೇಲಿಂದ ಉದುರಿಸ್ತಾ ಇರೋದ್ರಿಂದ ನಾನು ಕಡಿಮೆ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಮೈದಾ ಹಾಕ್ಕೊಂಡು ಕಲಿಸ್ಕೋತಾ ಹೋಗಬೇಕು. ಇಷ್ಟು ಕ್ವಾಂಟಿಟಿಗೆ 1/4 ಕಪ್ನಷ್ಟು ಮೈದಾ ಹಿಡಿಯುತ್ತೆ ಇದಕ್ಕೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೈದಾ ಹಿಡಿಯುತ್ತೆ ಅಂತ. ಗಟ್ಟಿಯಾಗಿರೋಂಥ ಒಂದು ಕಣಕನ ರೆಡಿ ಮಾಡ್ಕೋಬೇಕು. ಇದು ನೀರಾಗಿದ್ದರೆ ಎಣ್ಣೆ ಒಳಗೆ ಹಾಕಿದಾಗ ಎಣ್ಣೆ ಭಾಳ ಕುಡಿಯುತ್ತೆ, ಅದಕ್ಕೆ ಭಾಳ ನೀರಾಗಿರಬಾರ್ದು, ಗಟ್ಟಿ ಇರಬೇಕಿದು ಈ ಥರ ನೋಡಿ. ಇದನ್ನು ಭಾಳ ಹೊತ್ತು ತೆಗೆದಿಡೋ ಅವಶ್ಯಕತೆ ಇಲ್ಲ, ಅವಾಗಿಂದ ಅವಾಗೇ ನಾವು ಮಾಡ್ಕೋಬೋದು. ನೋಡಿ ಇದು ಭಾಳ ತೆಳ್ಳಗೂ ಇಲ್ಲ, ಭಾಳ ದಪ್ಪ ಇಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ನಾನು ನೋಡಿ. ಈ ಥರ ನನ್ನ ಹತ್ರ ಇರೋ ಈ ಕಟ್ಟರ್ ಇತ್ತು, ಅದರಿಂದ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಚಾಕುವರ ಯೂಸ್ ಮಾಡ್ಬೋದು, ಅಥವಾ ನೀವು ಈ ಪಿಜ್ಜಾ ಕಟ್ಟರ್ ಇರುತ್ತಲ್ಲ ಅದರಿಂದನೂ ಮಾಡ್ಬೋದು ನೋಡಿ. ಇದರಿಂದ ಫಾಸ್ಟಾಗಿ ಬರುತ್ತೆ ಈ ಥರ. ಇದು ಭಾಳ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಥರ ಶಂಕರಪೊಳೆ ಮಾಡಿಕೊಂಡ್ರೆ, ಚೆನ್ನಾಗೂ ಇರುತ್ತೆ ಟೇಸ್ಟು ನೋಡಿ. ನಾನು ಪಿಜ್ಜಾ ಕಟ್ಟರಿಂದ ಮಾಡೋದು ತೋರಿಸ್ತಾ ಇದ್ದೀನಿ, ಈ ಥರನೂ ಮಾಡ್ಕೋಬೋದು ನೀವು. ಎಣ್ಣೆನ ನಾನು ಭಾಳ ಬಿಸಿಯಾಗಿ ಕಾಯಿಸಿಲ್ಲ, ಮೀಡಿಯಮ್ ಹಾಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಒಳಗಡೆ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಥರ ಮೀಡಿಯಮ್ ಹಾಟ್ ಇದ್ದರೆ ನಿಧಾನಕ್ಕಾಗುತ್ತೆ, ಒಳಗೂ ಚೆನ್ನಾಗಿ ಬೇಯುತ್ತೆ ಆ ಥರ ನೋಡಿ. ನೋಡಿ ಈ ಥರ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕರ್ಕೋಬೋದು ನೋಡಿ. ಇವಾಗ ಇದು ಶಂಕರಪೊಳೆ ರೆಡಿಯಾಗಿದೆ. ನಿಮಗೆ ಬೇಕಂದರೆ ಇದ್ರ ಮೇಲೆ ಸಕ್ಕರೆ ಪುಡಿ ಉದುರಿಸ್ಕೋಬೋದು, ಅದರ ಅವಶ್ಯಕತೆ ಅಷ್ಟೊಂದು ಇಲ್ಲ ಅಂದರೆ ನೀವು ಕಡಿಮೆ ಹಾಕ್ಕೋಬೋದು ಅಥವಾ ಹಾಕ್ದೇನೂ ಇರ್ಬೋದು ನೋಡಿ. ರೆಡಿಯಾಗಿದೆ ಇವಾಗ ಶಂಕರಪೊಳೆ, ತುಂಬ ರುಚಿಯಾಗಿರುತ್ತೆ. ಇದು ದೀಪಾವಳಿಗೆ ಎಲ್ಲರೂ ಮಾಡೋವಂಥ ಒಂದು ಸ್ನ್ಯಾಕ್. ಇದು ಪ್ರಯತ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕರ್ಜಿಕಾಯಿ ತುಂಬಾ ಚೆನ್ನಾಗಿದೆ,
ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಈ ಥರ ಕರ್ಜಿಕಾಯಿ ಮಾಡಿಕೊಂಡ್ರೆ. ನೋಡಿದ್ರಲ್ಲ ಈ ಥರ ಎಷ್ಟು ಕ್ರಿಸ್ಪಿಯಾಗಿದೆ ಇದು ಅಂತ. ಇದಕ್ಕೆ ನಾವು ಮೊದಲನೇದಾಗಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ 1 ಕಪ್ನಷ್ಟು. ಈ ಚಿರೋಟಿ ರವಕ್ಕೆ ನಾನು ಮೈದಾ ಹಾಕ್ಕೋತಿದ್ದೀನಿ, 2-3 ಸ್ಪೂನ್ ಹಾಕ್ಕೋಬೋದು ಮೈದಾನ. ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟಲ್ಲಿ ಹಾಕಿದರೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸಕ್ಕರೆ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೀಗ ನಾನು ತುಪ್ಪನ ಬಿಸಿ ಮಾಡಿಟ್ಕೊಂಡಿದ್ದೀನಿ, 1-2 ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಒಂದು ಸ್ಮೂತಾಗಿರುವಂಥ ಒಂದು ಕಣಕನ ಮಾಡ್ಕೋತೀನಿ. ಇದು ಸ್ವಲ್ಪ ಕಣಕನ ಸ್ಮೂತಾಗಿ ಮಾಡ್ಕೋಬೇಕು, ಯಾಕಂದರೆ ಇದು ರವೆ ಇರುತ್ತಲ್ಲ, ಸ್ವಲ್ಪ ಹೊತ್ತಾದಮೇಲೆ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಗಟ್ಟಿಯಾಗ್ಬಿಡುತ್ತೆ. ಮೊದಲೇ ಗಟ್ಟಿ ಮಾಡಿದ್ರೆ ಮತ್ತಷ್ಟು ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸ್ಮೂತಾಗಿರೋಂಥ ಒಂದು ಕಣಕನ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ಬಿಟ್ಟು ಈ ಥರ ಒಂದು ಅರ್ಧ ಗಂಟೆ ಪಕ್ಕಕ್ಕೆ ತೆಗೆದಿಡಬೇಕು. ಹೇಳ್ಕೊಡ್ತೀನಿ. ಈ ಸಲುವಾಗಿ ನಾನು 1 ಕಪ್ಪು ತುರಿದಿರೋಂಥ ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ 1/4 ಕಪ್ಪು ನಾನು ಪುಟಾಣಿ ಪುಡಿನ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು 1 ದೊಡ್ಡ ಸ್ಪೂನಷ್ಟು ನಾನು ಗಸಗಸೆನ ಹಾಕ್ತೀನಿ. ಅದಾದ ನಂತರ 1 ದೊಡ್ಡ ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ನಾನು 1/4 ಕಪ್ನಷ್ಟು ಇದು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಪುಡಿ ಕುಟ್ಕೊಂಡು ಇಟ್ಕೊಂಡಿರೋ ಬೆಲ್ಲನ ಹಾಕ್ಕೋಬೋದು. ಇದಾದ ನಂತರ 1 ಅರ್ಧ ಸ್ಪೂನಷ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ. ಈಗ ನಾನು ಶುಂಠಿ ಪುಡಿನ ಒಂದು ಸ್ವಲ್ಪ ಹಾಕ್ತೀನಿ. ಇದಕ್ಕೊಂದು ಸ್ಪೆಷಲ್ ರುಚಿ ಬರ್ತದ್ರಿಂದ ಇದನ್ನು ನಾವು 2 ಸೆಕೆಂಡ್ ನಾವು ವಿಪ್ ಮಾಡಬೇಕು ಇದು ಮಿಕ್ಸರಲ್ಲಿ. ಅಂದರೆ ಇದನ್ನೇನಾದ್ರು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಪೇಸ್ಟ್ ಥರ ಆಗುತ್ತೆ. ಆ ಥರ ಮಾಡೋದಲ್ಲ, ಇದು ಎಲ್ಲನೂ ಒಂದುಗೂಡ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ 2-3 ಸೆಕೆಂಡು ಸ್ವಲ್ಪ ವಿಪ್ ಅಂತ ಇರುತ್ತಲ್ಲ ಅದರಿಂದ ಮಾಡಬೇಕು ನಾವು. ನೋಡಿ, ಈ ಥರ ರೆಡಿಯಾಗಿದೆ. ಈಗ ನಾವು ಹಿಟ್ಟು ರೆಡಿಯಾಗಿದೆ, ಚೆನ್ನಾಗಿ ನೆಂದಿದೆ ಇದು. ಈಗ ನಾನು ಇದರಲ್ಲಿ ಕಣಕನ ಚೆನ್ನಾಗಿ ನಾನು ಚೆನ್ನಾಗಿ ಇದು ಮಾಡ್ಕೋಬೇಕು, ನಾದ್ಕೋಬೇಕು. ಈ ಥರ ಸಣ್ಣ ನಾನು ಈ ಥರ ಉಳ್ಳಿಗಳನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡ್ಕೊಳೋದು ನಾವು ಪೂರಿ ಸೈಜ್ಗೆ ನಮ್ಗೆ ಎಷ್ಟು ಬೇಕೋ ಆ ಥರ ಮಾಡ್ಕೋಬೇಕು. ಈಗ ನಾನು ಪೂರಿ ಲಟ್ಸ್ಕೋತಾ ಇದ್ದೀನಿ. ಕೆಲವರು ಇದನ್ನು ಒಂದು ಮೋಲ್ಡ್ ತೊಗೊಂಡು ಅದರೊಳಗೆ ಹಾಕ್ಕೊಂಡು ಮಾಡ್ತಾರೆ. ನಾನು ಹಾಗೆ ಮೋಲ್ಡ್ ಇಲ್ಲದೆ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಸ್ಟಫಿಂಗ್ ಹಾಕ್ಕೊಂಡು ನಾನು ಇದಕ್ಕೆಲ್ಲ ಕಾರ್ನರ್ಸ್ಗಳಿಗೆಲ್ಲ ಎಡ್ಜಸ್ಗಳಿಗೆಲ್ಲ ಮಿಲ್ಕ್ ಹಚ್ಚಿದ್ದೀನಿ, ಹಾಲು ಹಚ್ಕೊಂಡು ಈ ಥರ ಚೆನ್ನಾಗಿ ಒತ್ಕೊಂಡು ಈ ಥರ ನಾನೇ ಡಿಸೈನ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ಕೊತ ಹೋಗಬೇಕು. ಆಮೇಲೆ ಒಂದು ನೆನ್ಪಿಟ್ಕೋಬೇಕು, ಯಾವಾಗಲೂ ಇದು ಸೈಡಿಗೆ ಒತ್ತಬೇಕಾದ್ರೆ ತುಂಬ ಟೈಟಾಗಿ ಒತ್ತಬೇಕು. ಇಲ್ಲಾಂದರೆ ಎಣ್ಣೆಯಲ್ಲಿ ಕರೆದಾಗ ಅದೆಲ್ಲ ಬಿಟ್ಕೊಂಡು ಹೊರಗೆ ಬಂದುಬಿಡುತ್ತೆ, ಅವಾಗ ಎಣ್ಣೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ನೋಡಿ, ಇದು ಚೆನ್ನಾಗಿ ಒತ್ತಬೇಕು. ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈ ಥರ ಚೆನ್ನಾಗಿ ಟೈಟಾಗಿ ಕುತ್ಕೊಳ್ಳುತ್ತದು. ಇವಾಗ ಅದು ಕರಿಯೋಕ್ಕೆ ರೆಡಿಯಾಗಿದೆ. ನಾನು ಸ್ವಲ್ಪ ಮೀಡಿಯಮ್ ಹಾಟ್ ಎಣ್ಣೆ ಒಳಗೆ ಕರಿತಾ ಇದ್ದೀನಿ. ನೋಡಿ, ಈ ಥರ ಇದು ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಕೊಂಡ್ಬರುತ್ತೆ. ನೋಡಿ ಯಾವ ಥರ ಉಬ್ಕೊಂಡ್ಬರ್ತಾ ಇದೆ ಅಂತ. ನೋಡಿ, ಚೆನ್ನಾಗಿ ಉಬ್ಬುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಇದಕ್ಕೆ ಭಾಳ ಕಲರ್ ಬರ್ಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟಾಗೇ ಇರುತ್ತೆ ಇದು ಕಲರ್. ಆದರೆ ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ನೋಡೋಕ್ಕೆ. ನೋಡಿ, ಆ ಥರ ನೋಡಿದ್ರಲ್ಲ, ದೀಪಾವಳಿ ಸಲುವಾಗಿ ಮಾಡೋಂಥ 4 ಸ್ನ್ಯಾಕ್ಸ್ಗಳನ್ನ ತೋರಿಸಿದ್ದೀನಿ. ಈ ಥರ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.